ಈ ಬಾರಿ ಖಾಸಗಿ ಏನಿದು ಸಾರಿಗೆ ಚಾಲಕರೇನಿದ್ದಾರೆ ಅವರಿಗೆ ಬಜೆಟ್ನಲ್ಲಿ ಏನಾದರೂ ಒಂದು ಒಳ್ಳೆಯ ವಿಚಾರ ಸಿಗುತ್ತಾ ಅಂತ. ಖಾಸಗಿ ಬಸ್ಸು ಸಾರಿಗೆ ಏನಿದೆ ಇಲಾಖೆ ಅವರಿಗೆ ಮತ್ತು ಚಾಲಕರಿಗೆ, ಇದು ನಮ್ಮ KSRTC ಅವರದಲ್ಲ, ಖಾಸಗಿ ಸಾರಿಗೆ ಚಾಲಕರೇನಿದ್ದಾರೆ ಅವರ ವಿಚಾರ. ಅಂದರೆ ಆಟೋ ಟ್ಯಾಕ್ಸಿ ಓಲಾ ಊಬರ್ ಚಾಲಕರಿಗೆ ಏನಾದರೂ ಗುಡ್ ನ್ಯೂಸ್ ಕೊಡುತ್ತಾ CM ಸಿದ್ದರಾಮಯ್ಯ ಸರ್ಕಾರ ಅಂತ. ರಾಜಧಾನಿ ಬೆಂಗಳೂರು ಸೇರಿ ರಾಜ್ಯದೆಲ್ಲೆಡೆ ಚಾಲಕರ ಪಾಡು ಏನಿದೆ ಅದು ಅಧೋಗತಿ ಆಗಿಬಿಟ್ಟಿದೆ. ನಿತ್ಯದ ದುಡಿಮೆಯನ್ನು ನಂಬಿಕೊಂಡಿರುವಂತಹ ಅವರಿಗೆ ಕಷ್ಟ ಆಗ್ತಾ ಇದೆ. ಜೀವನ ನಡೆಸೋದು ಕೂಡ ಒಂದು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅವರಿಗೆ. ಬಜೆಟ್ನಲ್ಲಿ ಆಟೋ ಟ್ಯಾಕ್ಸಿ ಚಾಲಕರಿಗೆ ಸಿಹಿ ಸುದ್ದಿ ಕೊಡುತ್ತಾರಾ? ಈ ರೀತಿಯಾದಂಥ ಒಂದು ಪ್ರಶ್ನೆ ಇದೆ ನೋಡಿ. ಫೆಬ್ರವರಿ 16ರಂದು ಖಾಸಗಿ ಸಾರಿಗೆ ಸಂಘ ಸಂಸ್ಥೆಗಳು ಜೊತೆ CM ಸಿದ್ದರಾಮಯ್ಯ ಮಾತುಕತೆ ನಡೆಸ್ತಾ ಇದ್ದಾರೆ. ಬಜೆಟ್ ಸಂಬಂಧದ ಖಾಸಗಿ ಸಾರಿಗೆ ಸಂಸ್ಥೆಗಳು ಅಥವಾ ಸಂಘಗಳು ಏನಿದೆ ಅವರೆಲ್ಲರೂ ಕೂಡ ಚರ್ಚೆಯಲ್ಲಿ ಏನಾಗಬಹುದು ಎನ್ನುವಂತಹ ವಿಚಾರ. ಖಾಸಗಿ ಸಾರಿಗೆ ಸಂಘ ಸಂಸ್ಥೆ ಪದಾಧಿಕಾರಿಗಳನ್ನು ಸಭೆಗೆ ಆಹ್ವಾನಿಸಿದ್ದಾರೆ ಸಾರಿಗೆ ಇಲಾಖೆಯವರು. ಬನ್ನಿ ಮಾತನಾಡೋಣ ಅಂತ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಫೆಬ್ರವರಿ 16ರಂದು ಸಂಜೆ 4:30 ಸಭೆ ನಿಗದಿಯಾಗಿದೆ. ಅದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ, ಅದಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ. CM ಸಿದ್ದರಾಮಯ್ಯ ಬಜೆಟ್ನಲ್ಲಿ ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅವರು. ಏನಾಗಬಹುದು ಏನಿಲ್ಲ ಅಂತ. ಆಟೋ ಚಾಲಕರು, ಟ್ಯಾಕ್ಸಿಯವರು ಎಲ್ಲರೂ ಕೂಡ ಅಷ್ಟೇ. ಹೀಗಾಗಿ ಈ ವಿಚಾರದಲ್ಲಿ ಸರ್ಕಾರ ಏನು ನಿರ್ಧಾರವನ್ನು ತಗೊಳ್ಳುತ್ತೆ, ಬಜೆಟ್ನಲ್ಲಿ ಅವರಿಗೆ ಖಾಸಗಿ ಸಾರಿಗೆ ಚಾಲಕರು ಏನಿದ್ದಾರೆ ಅವರಿಗೆ ಒಂದು ಸಿಹಿ ಸುದ್ದಿ ಸಿಗುತ್ತಾ? ದೊಡ್ಡ ಮಟ್ಟದ ಬಜೆಟ್ ಇದು. ಸಿದ್ದರಾಮಯ್ಯ ಅವರು ಬಜೆಟ್ 17ನೇ ಬಜೆಟ್ ಇದು ಮಂಡನೆ ಮಾಡ್ತಾ ಇರುವಂಥದ್ದು. ದೊಡ್ಡ ಗಾತ್ರದ ಬಜೆಟ್ನಲ್ಲಿ ಇವರಿಗೇನು ಸಿಗುತ್ತೆ? ಸಾರಿಗೆ ನೌಕರರೇನಿದ್ದಾರೆ KSRTC ಅವರು, ಅವರೇ ದೊಡ್ಡ ಮಟ್ಟದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅವ್ರದ್ದೇ ಈಡೇರಿಸ್ತಾ ಇಲ್ಲ ಸರ್ಕಾರ, ಏನೂ ಕೂಡ ಒಪ್ಕೊಳ್ತಾ ಇಲ್ಲ. ಹೀಗಿರುವಾಗ ಈ ಖಾಸಗಿಯವರ ಬಗ್ಗೆ ತಲೆ ಕೆಡಿಸ್ಕೊಳ್ಳುತ್ತಾ ಸರ್ಕಾರ ಅಂತ? ಒಂದು ಕಡೆ ನೋಡಿ, ಗ್ಯಾರಂಟಿ ಯೋಜನೆ ಹೆಸರಲ್ಲಿ ಫ್ರೀ ಬಸ್ಸನ್ನು ಬಿಟ್ಟರು. ಅವಾಗಿಂದ ಈ ಟ್ಯಾಕ್ಸಿ, ಆಟೋ, ಓಲಾ, ಊಬರ್ ಇದರಲ್ಲಿ ಆದಾಯ ಸಂಖ್ಯೆ ಕಡಿಮೆ ಆಯಿತು ಅಂತ ಪದೇ ಪದೇ ಆಟೋ ಚಾಲಕರು ಹೇಳ್ತಾ ಇರ್ತಾರೆ, ಖಾಸಗಿ ಬಸ್ನವರು ಹೇಳ್ತಾ ಇರ್ತಾರೆ. ಇದೇ ವಿಚಾರವಾಗಿ ಏನಾದರೂ ನಮಗೂ ಕೂಡ ಬಜೆಟ್ನಲ್ಲಿ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಳ್ಳೋಕೆ ಸಿದ್ದರಾಮಯ್ಯ ಅವ್ರ ಹತ್ರ ಬರ್ತಾ ಇದ್ದಾರೆ. ಸಭೆ ಕೂಡ ನಿಗದಿಯಾಗಿದೆ. ಫೆಬ್ರವರಿ 16ನೇ ತಾರೀಕು ಸಂಜೆ 4:30 ಕರೆದಿದ್ದಾರೆ ಅವರನ್ನು. ಎಲ್ಲರೂ ಕೂಡ ಬರ್ತಾರೆ. ಖಾಸಗಿ ಸಾರಿಗೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳನ್ನು ಸಭೆಗೆ ಆಹ್ವಾನ ಮಾಡಿದ್ದಾರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು. ಸಿದ್ದರಾಮಯ್ಯ ಜೊತೆ ಮಾತನಾಡ್ತಾರೆ, ಇವರೆಲ್ಲ ಚರ್ಚೆ ಮಾಡ್ತಾರೆ. ಆ ಚರ್ಚೆಯಲ್ಲಿ ಏನಾಗುತ್ತೆ, ಇವರಿಗೆ ಏನು ಸಿಗುತ್ತೆ? ಖಾಸಗಿ ಬಸ್ನವರು, ಖಾಸಗಿ ಆಟೋ ಮತ್ತು ಟ್ಯಾಕ್ಸಿಗಳೇನಿದೆ ಅವೆಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಏನೋ ಒಂದು ಸಿಹಿ ಸುದ್ದಿ ಕೊಡುತ್ತೆ ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ. ಹಾಗಾದರೂ ನಿಜವಾಗಿಯೂ ಕೂಡ ಖುಷಿ ಸುದ್ದಿಯನ್ನು ಕೊಡ್ತಾರಾ ಸಿದ್ದರಾಮಯ್ಯ ಅವರು? ಇಲ್ಲ, ಈ ಬಾರಿಯೂ ಕೂಡ ಕಣ್ಣೊರೆಸುವಂತಹ ಅಥವಾ ಅದನ್ನು ಮುಂದಕ್ಕೆ ತಳ್ಳಾಕುವಂಥ ಕೆಲಸ ಮಾಡ್ತಾರೆ. ಒಂದು ವೇಳೆ ಇವರಿಗೇನಾದರೂ ಕೊಟ್ಟರೆ ಸಾರಿಗೆ ಸಿಬ್ಬಂದಿ, ನಮ್ಮ ಗೌರ್ಮೆಂಟ್ ಏನಿದಾರಲ್ಲ KSRTC, BMTC, ಬೇರೆ ಬೇರೆ ನಿಗಮದವರು, ಅವರು ಕೂಡ ಎದ್ದು ಕೂತ್ಕೊತಾರೆ. ಅವರು ಕೂಡ ಈಗಾಗಲೇ ಹೋರಾಟವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರಲ್ಲ, ಅವ್ರ ನಿರ್ಧಾರ ಕೂಡ ಬರುತ್ತೆ. ಸಿದ್ದರಾಮಯ್ಯ ಅವರು ಮುಂದೆ ಬಂದು ಅವರು ಕೂಡ ಕೂತ್ಕೋತಾರೆ, ನಮ್ಮದು ಕೂಡ ಬೇಡಿಕೆ ಇದೆ ಈಡೇರಿಸಿ ಅಂತ. ಆದರೆ ಇಲ್ಲಿ ಖಾಸಗಿಯವರು, ಖಾಸಗಿ ಸಾರಿಗೆ ಸಂಸ್ಥೆ, ಸಂಘ ಸಂಸ್ಥೆಗಳು ಏನಿದ್ದಾರೆ ಅವರು ಬಂದು ಮಾತುಕತೆ ನಡೆಸಿದಾಗ ಏನಾಗುತ್ತೆ, ಯಾವ ನಿರ್ಧಾರ ಆಗುತ್ತೆ ಗೊತ್ತಿಲ್ಲ. ಸಭೆ ನಿಗದಿಯಾಗಿದೆ, ಸಮಯ ಕೂಡ ಫೆಬ್ರವರಿ 16 ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ, CM ಸಿದ್ದರಾಮಯ್ಯ ಏನು ಹೇಳ್ತಾರೆ ಅನ್ನೋದು ಈಗ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.